ಬಾಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ಪ್ರಿವ್ಯೂಗೆ ಸ್ವಾಗತ. ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಚ್ ನಡೀತಾ ಇದೆ. ಅದೇ ಪಂಜಾಬ್ ಕಿಂಗ್ಸ್ ಇಸ್ ಅಪ್ ಅಗೇನ್ಸ್ಟ್ KKR ಅವರ ಹೋಮ್ ವೆನ್ಯೂ ಹೆಡಿಂಗ್ ಗಾರ್ಡನ್ಸಲ್ಲಿ ನಡೀತಾ ಇರುವಂಥ ಮ್ಯಾಚು. ಅವರು ಕೂಡ ನಮ್ಮ RCB ಥರನೇ ಮೂರು ಮ್ಯಾಚ್ ಸೋತ್ಬಿಟ್ಟಿದ್ದಾರೆ. ಹೋಮಲ್ಲೇ ಅಜೀಬಾಗಿ ಆಡ್ಕೊಂಡು KKR ಅವರು ರೀಸೆಂಟಾಗಂತೂ ಫುಲ್ ಅಜೀಬಾಗಿ ಕಾಣಿಸ್ತಾ ಇದ್ದಾರೆ. ಏನು ಅಂತ ಹೆವಿ ಸೌಂಡ್ ಏನೂ ಮಾಡ್ತಾ ಇಲ್ಲ. ಆಡಿರುವಂಥ 8 ಮ್ಯಾಚಲ್ಲಿ 3 ಮ್ಯಾಚ್ನ ಗೆದ್ದು 5 ಮ್ಯಾಚ್ ಸೋತ್ಬಿಟ್ಟು ಬರ್ತಾ ಇರುವಂಥ KKR. ಈ ಕಡೆ ಪಂಜಾಬ್ ಕಿಂಗ್ಸು ಆಡಿರುವಂಥ 8 ಮ್ಯಾಚಲ್ಲಿ 5 ಮ್ಯಾಚ್ನ ಗೆದ್ದಿದ್ದಾರೆ, 3 ಮ್ಯಾಚ್ನ ಸೋತಿದ್ದಾರೆ. ಕಂಫರ್ಟಬಲ್ ಆಗಿ ಕಾಣಿಸ್ತಾರೆ ಪಂಜಾಬ್ ಕಿಂಗ್ಸ್. ಹಂಗೆ ನೋಡೋಕೆ ಹೋಯ್ತು ಅಂತಂದರೆ ಇವ್ರ ಮೇಲೆ 111 ರನ್ನ ಡಿಫೆಂಡ್ ಮಾಡ್ಕೊಂಡಂಥ ಪಂಜಾಬ್ ಕಿಂಗ್ಸು ಆ ಮ್ಯಾಚ್ನ ಯಾವಂತಾನೆ ಮರಿತಾನೆ ಗುರು. ಅನ್ಬಿಲೇಬಲ್ ಮ್ಯಾಚು. ಅಜ್ಜಿ ಸೈಕಾಗಿ ಗೆದ್ದಿದ್ರು ಆ ಮ್ಯಾಚಲ್ಲಿ. ಸೊ ಇವರ ಹೋಮಲ್ಲಿ ಆಗಿದ್ದು. ಸೊ ಇವಾಗ KKR ಅವರ ಹೋಮಲ್ಲಿ ಆಗಿದೆ. ಸೊ ಏನಾದ್ರು ಮುಯಿ ವಾಪಸ್ ಕೊಡ್ತಾರಾ, ಅಥವಾ ಅಜಿಂಕ್ಯ ರಹಾನೆ ಅವ್ರು ಬಂದ್ಬಿಟ್ಟು ಪೋಸ್ಟ್ ಮ್ಯಾಚಲ್ಲಿ ಹಿಂಗಾಗೋಗ್ಬಿಡ್ತು, ಹಂಗಾಗಬೇಕಿತ್ತು, ಹಿಂಗಾಗಬೇಕಾಗಿತ್ತು ಅಂತ ಮತ್ತೆ ರೀಸನ್ ಕೊಡ್ತಾರಾ ಅನ್ನೋದು ಗೊತ್ತಾಗುತ್ತೆ ಮಗ. ಈ ಮ್ಯಾಚ್ ಏನಕ್ಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಅಂತಂದರೆ, KKR ಏನಾದರೂ ಕಾಂಪಿಟೇಷನ್ ಕೊಡಬೇಕು ಅಂತಂದರೆ ಈ ಮ್ಯಾಚ್ನ ಗೆಲ್ಲೇಬೇಕು ಈ ಒಂದು ಟೂರ್ನಮೆಂಟಲ್ಲಿ. ಇಲ್ಲ ಅಂದರೆ ಈ ಮ್ಯಾಚ್ನ ಸೋಲ್ತು KKR ಅಂತ ಅಂದರೆ ಒಂಥರ ಪಾಯಿಂಟ್ಸ್ ಟೇಬಲ್ ಕೂಡ ಒನ್ ಸೈಡ್ ಆಗ್ತಾ ಹೋಗುತ್ತೆ. ಮೇಲ್ಗಡೆ ಟಾಪ್ ಆಫ್ ದ ಟೇಬಲ್ ಇರೋರ ಹತ್ರನೇ ಹೋಗ್ತಾ ಹೋಗುತ್ತೆ. ಈ ಕಡೆ ಬಾಟಮಲ್ಲಿ ಇರೋರು ಗೊತ್ತಿರೋದನ್ನ ಏನಾಗೈತೆ ಅವಸ್ಥೆ ಅಂತ. ಸೊ ಇವರು ಕೂಡ KKR ನಿಧಾನಕ್ಕೆ ಕೆಳಗಡೆ ಜಾರ್ಕೊಂಡು, ಕೆಳಗಡೆನೇ ಇದ್ದಾರೆ ಇವಾಗ, ಬಟ್ ಇನ್ನೂ ಕೆಳಗಡೆ ಜಾರ್ಕೊಂಡು ಕಳದಿ ಹೋಗ್ಬಿಡ್ತಾರೆ. ಈ ಮ್ಯಾಚ್ನ ಗೆಲ್ಲೇಬೇಕು KKR ಗೆಲ್ತು ಅಂದರೆ ಪಾಯಿಂಟ್ಸ್ ಟೇಬಲ್ ಕ್ಯೂರಿಯಾಸಿಟಿ ಅನ್ನೋದಿರುತ್ತೆ. KKR ಸೋಲ್ತು ಅಂದರೆ ಪಾಯಿಂಟ್ಸ್ ಟೇಬಲ್ ಕ್ಯೂರಿಯಾಸಿಟಿ ಅನ್ನೋದು ಅಷ್ಟೇನಾಗಿ ಇರೋದಿಲ್ಲ. KKRಗೆ ಇದು ಸೋತೋಗ್ಬಿಡ್ತು ಅಂದರೆ ಇದೇ ಒಂಥರ ಮಸ್ಟ್ ವಿನ್ ಮ್ಯಾಚ್ಗಳು. ಬರೋವಂಥ ಮ್ಯಾಚ್ಗಳೆಲ್ಲ ಮಸ್ಟ್ ವಿನ್ KKRಗೆ. ಬಟ್ ನೆಕ್ಸ್ಟ್ ಮ್ಯಾಚಿಂದ ಡೂ ಆರ್ ಡೈ ಮ್ಯಾಚ್ಗಳಾಗಿ ಹೋಗ್ಬಿಡುತ್ತೆ. ಡೂ ಆರ್ ಡೈ ಆಲ್ರೆಡಿ ಬಂದಿದೆ, ಬಟ್ ಪಕ್ಕಾ ಡೂ ಆರ್ ಡೈ ಆಗೋಗ್ಬಿಡುತ್ತೆ ನೆಕ್ಸ್ಟ್ ಮ್ಯಾಚಿಂದ. ಸೊ ಆದ್ದರಿಂದ ಈ ಮ್ಯಾಚ್ನ KKR ಅಟ್ ಎನಿ ಕಾಸ್ಟ್ ಗೆಲ್ಲೇಬೇಕು, ಮುಯಿ ವಾಪಸ್ ಕೊಡಲೇಬೇಕು. ಹೆಡ್ ಟು ಹೆಡ್ ಆಗಿದೆ ಇದುವರೆಗೂ 34 ಮ್ಯಾಚ್ಗಳು. ಅದರಲ್ಲಿ 21 ಮ್ಯಾಚ್ನ KKR ಗೆಲ್ತು ಅಂದರೆ 13 ಮ್ಯಾಚ್ನ ಮಾತ್ರ ಪಂಜಾಬ್ ಕಿಂಗ್ಸ್ ಗೆದ್ದಿರೋದು. ಸೊ ಚೆನ್ನಾಗೇ ಮೈಂಟೈನ್ ಮಾಡಿದ್ರೆ ಹಿಸ್ಟಾರಿಕ್ ಸ್ಟ್ಯಾಟ್ಸ್ನ ನೋಡ್ತು ಅಂತಂದರೆ. ಆ್ಯಂಡ್ ಇದರಲ್ಲಿ 261 KKR ಅವರ ಹೈಯೆಸ್ಟ್ ಸ್ಕೋರು, 262 ಪಂಜಾಬ್ ಕಿಂಗ್ಸ್ ಅವರ ಹೈಯೆಸ್ಟ್ ಸ್ಕೋರು. ಲೋಯೆಸ್ಟ್ ಸ್ಕೋರು 95 KKR ಅವ್ರದ್ದು. ಆ್ಯಂಡ್ 111 ಲೋಯೆಸ್ಟ್ ಸ್ಕೋರ್. ಅದೇ ಲಾಸ್ಟ್ ಮ್ಯಾಚ್ ರೆಕಾರ್ಡ್ ಆಗಿತ್ತಲ್ಲ, ಅದೇ ಲೋಯೆಸ್ಟ್ ಸ್ಕೋರು ಪಂಜಾಬ್ ಕಿಂಗ್ಸ್ ಅವ್ರದ್ದು. ಇವ್ರದ್ದು ಕೂಡ ಅಷ್ಟೇ ಲೋಯೆಸ್ಟ್ ಸ್ಕೋರ್ 95 ರೆಕಾರ್ಡ್ ಆಗಿದ್ದು, ಅದು ಲಾಸ್ಟ್ ಮ್ಯಾಚಲ್ಲೇ. ಆ್ಯಂಡ್ KKR ಇಲ್ಲಿ ಆಡಿದೆ ಟೋಟಲ್ ಆಗಿ ಹೆಡಿಂಗ್ ಗಾರ್ಡನ್ಸಲ್ಲಿ 92 ಮ್ಯಾಚ್, ಅದ್ರಲ್ಲಿ 53 ಮ್ಯಾಚ್ನ ಗೆದ್ದಿದ್ದಾರೆ. ಆ್ಯಂಡ್ 39 ಮ್ಯಾಚ್, ಆಲ್ಮೋಸ್ಟ್ ಕ್ಲೋಸ್ ಟು 40 ಮ್ಯಾಚ್ನ ಇಲ್ಲಿ ಸೋತಿದ್ದಾರೆ. ಫಸ್ಟ್ ಬ್ಯಾಟಿಂಗ್ ಆಗ್ಬಿಟ್ಟು 25 ಮ್ಯಾಚ್ನ ಗೆದ್ದರೆ 28 ಮ್ಯಾಚ್ನ ಚೇಸ್ ಮಾಡಿಬಿಟ್ಟು ಗೆದ್ದಿದ್ದಾರೆ. ಇಲ್ಲಿ ಇವ್ರದ್ದು ಹೈಯೆಸ್ಟ್ ಸ್ಕೋರು 261, ಲೋಯೆಸ್ಟ್ ಸ್ಕೋರು 108 ರನ್ನು. ಆ್ಯಂಡ್ ಪಂಜಾಬ್ ಕಿಂಗ್ಸ್ ಅವರು ಇಲ್ಲಿ 13 ಮ್ಯಾಚ್ನ ಆಡಿದರೆ 13ರಲ್ಲಿ 4 ಮ್ಯಾಚ್ನ ಗೆದ್ದರೆ 9 ಮ್ಯಾಚ್ನ ಹೆಡಿಂಗ್ ಗಾರ್ಡನ್ಸಲ್ಲಿ ಸೋತಿದ್ದಾರೆ ಮಗ. ಅಂತ ಹೆವಿ ಸ್ಟ್ಯಾಟ್ಸ್ ಏನು ಪಂಜಾಬ್ ಕಿಂಗ್ಸ್ ಅವರಲ್ಲಿ ಇಟ್ಕೊಂಡಿಲ್ಲ. ಬಟ್ ಗೊತ್ತಿರೋದನ್ನ ಏನಾಯಿತು ಅಂತ ಅಲ್ಲಿ ಗೆದ್ದೇ ಇಲ್ಲ. ಅಲ್ಲಿ SRH ಅವ್ರು ಚೇಪಾಕಲ್ಲಿ ಒಂದ್ಸಲಿನೂ ಕೂಡ ಮೊದಲನೇ ವಿನ್ನರ್ ರಿಜಿಸ್ಟರ್ ಮಾಡಿಬಿಟ್ರು ಅಲ್ಲಿ. ಸೊ ಹಿಸ್ಟ್ರಿ ಎಲ್ಲ ಕತೆ ಹೇಳೋ ತಕ್ಷಣ ಏನೇ ಆದರೂ ಮಿಸ್ಟ್ರಿ ಮಾಡಬೇಕು, ನೋಡೋರು ಮೂರ್ಛೆ ಹೋಗಬೇಕು ಅಂತ ತೋರಿಸ್ಕೊಂಡು ಕೊಟ್ಟರು ನೆನ್ನೆ SRH ಅವರು. ನಾನು ಅಂದ್ಕೊಂಡಿದ್ದೆ ಇಲ್ಲ CSK ಏನಾದ್ರು ಮಾಡಿಬಿಡ್ತಾರೆ ಅಂತ, ಬಟ್ ಆಗಲಿಲ್ಲ ಅದು. ಸೊ ಪಂಜಾಬ್ ಕಿಂಗ್ಸ್ ಅವ್ರು ಫಸ್ಟ್ ಬ್ಯಾಟಿಂಗ್ ಆಗ್ಬಿಟ್ಟು 1 ಮ್ಯಾಚ್ ಗೆದ್ದೆ, ಚೇಸ್ ಮಾಡಿಬಿಟ್ಟು 3 ಮ್ಯಾಚ್ನ ಇಲ್ಲಿ ಗೆದ್ದಿದ್ದಾರೆ. ಆ್ಯಂಡ್ ಅವರ ಹೈಯೆಸ್ಟ್ ಟೋಟಲಲ್ಲಿ 263. ಚೆನ್ನಾಗೇ ಆಡಿದ್ದಾರೆ ಪಂಜಾಬ್ ಕಿಂಗ್ಸು ಹಂಗೆ ನೋಡೋಕೆ ಹೋಯ್ತು ಅಂತಂದರೆ. ಸೊ ಇನ್ನೇನು ಸ್ಟ್ಯಾಟ್ಸು, ಅದೇ ಹೆಡ್ ಟು ಹೆಡ್ ಸ್ಟ್ಯಾಟ್ಸು. ಈ ಒಂದು ವೆನ್ಯೂಲಿ 13 ಮ್ಯಾಚ್ ಆಗಿದೆ. 13 ಮ್ಯಾಚಲ್ಲಿ 9 ಮ್ಯಾಚ್ನ ಗೆದ್ದಿರೋದು KKR ಅವರು. 4 ಮ್ಯಾಚ್ನ ಮಾತ್ರ ಇಲ್ಲಿ ಗೆಲ್ಲೋದಕ್ಕಾಗಿದೆ ಪಂಜಾಬ್ ಕಿಂಗ್ಸ್ ಅವರು. ಅಂಥ ಹೆವಿ ಸ್ಟ್ಯಾಟ್ಸ್ 9-4 ಅಂತಂದರೆ ಆಲ್ಮೋಸ್ಟ್ ಡಬಲ್ ಅಂತ ಅನ್ಕೊಳ್ಳಿ. ಡಬಲ್ ನಂಬರ್ ಆಫ್ ವಿಕ್ಟ್ರೀಸ್ನ KKR ಇಲ್ಲಿ ಪಡ್ಕೊಂಡಿದ್ದಾರೆ. ಸೊ ಅದರಿಂದ ಸ್ಟ್ಯಾಟ್ಸ್ ಎಲ್ಲ ಕಂಪ್ಲೀಟ್ಲಿ ಅಗೇನ್ಸ್ಟ್ ಪಂಜಾಬ್ ಕಿಂಗ್ಸ್ ಇದೆ. ಬಡದೇ ಹೇಳುತ್ತಲ್ಲ ಮಾಮ್, ನೋಡೋರು ಮೂರ್ಛೆ ಹೋಗ್ಬೇಕು ಅಂತ. ಸ್ಟ್ಯಾಟ್ಸ್ ಗಿಟ್ಸ್ ಎಲ್ಲ ಕೇಳೋಕೆ ಮಾತ್ರ ಚೆನ್ನಾಗಿರುತ್ತೆ, ಬಟ್ ಮ್ಯಾಚಲ್ಲಿ ಆಲ್ರೆಡಿ ಮೂರ್ಛೆ ಹೋಗಿಸ್ಬಿಟ್ಟಿದ್ದಾರೆ. 111 ರನ್ನ ಡಿಫೆಂಡ್ ಮಾಡ್ಕೊಂಡು ಪಂಜಾಬ್ ಕಿಂಗ್ಸ್ ಅವರು. ಸೈಕಾಗಿದೆ ಇವರು ಪಂಜಾಬ್ ಕಿಂಗ್ಸ್ ಟೀಮು. ಈ ಕಡೆ ಕಾನ್ಫಿಡೆನ್ಸ್ ಲೋ ಆಗಿರುವಂಥ, ಸಿಕ್ಕಾಪಟ್ಟೆ ಲೋ ಆಗಿರುವಂಥ KKR ಟೀಮು. ಈ ಕಡೆ ರಮಾನ್ಲಾ ಗುರ್ಬಾಜ್ನ ಆಡಿಸ್ತಾರೆ, ಜೊತೆಗೆ ಇಲ್ಲಿ ಕ್ವಿಂಟನ್ ಡಿಕಾಕ್ನ ಆಡಿಸ್ತಾರೆ. ಯಾರು ಕೂಡ ಕೆಲಸ ಮಾಡ್ತಾ ಇಲ್ಲ, ಕೈಗೆ ಬರ್ತಾ ಇಲ್ಲ ಕೆಲಸಕ್ಕೆ. ನಾನೇನೋ ಹೇಳಿದ್ದೀನಲ್ಲ, ಕಾಮಿಡಿ ಎಲ್ಲ ಮಾಡ್ತಾಯಿದ್ದೀನಿ. ನೆಟ್ಟಿಗೆ ಆಡ್ತಾ ಇಲ್ಲ ಗುರು. ಸಿಂಪಲಾಗಿ ಹೇಳಬೇಕು ಅಂದರೆ KKR ಟೀಮ್ ಅವರು, ವೆಂಕಟೇಶ್ ಅಯ್ಯರ್ ಆಗಿರಲಿ ಎಲ್ಲ ಟುಕ್ಕು ಆಡ್ತಾರೆ. ಇಲ್ಲಿ ಅಜಿಂಕ್ಯ ರಹಾನೆ ಒಬ್ಬರೇ ನೋಡಿ ಬ್ಯಾಟಿಂಗ್ನ ನೆಟ್ಟಿಗೆ ಆಡ್ತಾರೆ. ಒಂದು ರೇಂಜಿಗೆ ಕನ್ಸಿಸ್ಟೆಂಟಾಗಿ ಆಡ್ತಾ ಇರೋದು. ಆ ರಘುವಂಶನ ಕರ್ಕೊಂಡ್ಬರ್ತಾರೆ, ಅವರು ಕೂಡ ಟುಕ್ಕು ಆಡ್ತಾರೆ ಒಂದೊಂದು ಟೈಮಲ್ಲಿ. ಆಮೇಲೆ ರಿಂಕು ಸಿಂಗ್ ಕೂಡ ಫಾರ್ಮಲ್ಲಿಲ್ಲ, ರಮಣ್ದೀಪ್ ಸಿಂಗ್ ಕೂಡ ಅಷ್ಟೇನಾಗಿಲ್ಲ, ರಸಲ್ ಅಂತೂ ಕೇಳಂಗೇನೇ ಇಲ್ಲ, ನರೇನು ಆಡ್ತಾರೆ ಇಲ್ಲ ಅಂತಂದರೆ ಇಲ್ಲ. ಸೊ ಒಂಥರ ಆ ಥರ ಕಾಣಿಸ್ತಾ ಇರೋದು ಟೀಮ್ ಇದು. ಕಾನ್ಫಿಡೆನ್ಸ್ ಹೈ ಆನ್ ಆಗಿ ಏನು ಇಲ್ಲ, ಬಟ್ ಆದರೂ ಹೊಡಿಬೋದು, ಹೇಳೋದಕ್ಕಾಗೋದಿಲ್ಲ. ಸೊ ಅವರು ಸಿಕ್ಕಾಪಟ್ಟೆ ಪಂಪ್ಡಪ್ ಆಗಿ ಬರ್ತಾ ಇರ್ತಾರೆ. ಬಟ್ ಲಾಸ್ಟ್ ಸೀಸನ್ ಇದ್ದಂಥ KKRಗೂ ಈ ಸೀಸನ್ ಇರುವಂಥ KKRಗೂ ಸಿಮಿಲಾರಿಟಿ ಇದೆ. ಟೀಮಲ್ಲಿ ಸುಮಾರು ಚೇಂಜಸ್ ಏನು ಆಗಿಲ್ಲ, ಅಂಥ ಹೆವಿ ಡಿಫ್ರೆನ್ಸ್ಗಳೆಲ್ಲ, ಬೆಜಾನ್ ಚೇಂಜಸ್ಗಳೇನು ಆಗಿಲ್ಲ. ಸೊ ಆಲ್ಮೋಸ್ಟ್ ಕೋರ್ ಹಂಗೇನೇ ಇದೆ.
ಬಟ್ ಆದ್ರೂ ಏನೋ ಆಗ್ತಾ ಇಲ್ಲ ಅವ್ರ ಕೈಲಿ ಅಂತ ಅನ್ನಿಸಿದೆ. ಬಟ್ ಇವ್ರ ಕಡೆ ಅಂತ ಅವ್ನ ಅಜ್ಜಿ ಕೇಳಂಗೇನೆ ಇಲ್ಲ ಗುರು. ಪ್ರಭ್ಸಿಮ್ರಾನ್ ಸಿಂಗು ಅವ್ನ ಅಜ್ಜಿ ಹಾಕೊಂಡು ಬಂತು ಅಂತಂದ್ರೆ ಅಲ್ಲಿ ಪ್ರಿಯಾನ್ ಶಾರಿಯಾ ಏನಾರು ಹಾಕೊಂಡು ಗುಮ್ತು ಅಂತಂದರೆ ಬೋಬ್ಳಲ್ಲೇ ಹಂಗೆ ಉಡಾಯಿಸ್ಕೊಂಡು ಹಂಗೆ ಧ್ವಂಸ ಮಾಡಿ ಇಟ್ಬಿಡ್ತಾರೆ. ಜಾಸ್ ಇಂಗ್ಲೀಷ್ ಪಾಪ ಇಲ್ಲಿ ಮ್ಯಾಕ್ಸ್ವೆಲ್ಗೆ ಸ್ಥಾನ ಇಲ್ಲ ಆ ಥರ ಆಗೋಗ್ಬಿಟ್ಟಿದೆ. ಮಾರ್ಕಸ್ ಸ್ಟಾನಿಸು, ಮಾರ್ಕೋ ಯಾನ್ಸನ್ನು ಜೊತೆಗೆ ಹರ್ಷ್ದೀಪ್ ಸಿಂಗ್, ಯೂಸಿತ್ ಚಾಲ್ ಲಾಸ್ಟ್ ಮ್ಯಾಚ್ ಹಂಗೆ ಮಣ್ಣು ತಿನ್ನಿಸ್ಬಿಟ್ಟಿದ್ರು ಹಂಗೇನೆ ಇವರಿಗೆ. ಶಶಾಂಕ್ ಸಿಂಗ್ ಲಾಸ್ಟ್ ಮ್ಯಾಚ್ ಏನು ಅಷ್ಟೇನಾಗಿ ಆಡೋಕ್ಕಾಗಿಲ್ಲ ನಮ್ಮ RCB ಮೇಲೆ. ನೋಡೋಣ ಅದೇನಾಗುತ್ತೆ ಅಂತ. ಒಟ್ಟಿನಲ್ಲಿ ಶ್ರೇಯಸ್ ಅಯ್ಯರ್ ಅವ್ರ ಮೇಲೆ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಅಂತೂ ಇದೆ ಈ ಮ್ಯಾಚ್ ಹೌದು ಏನಾದ್ರು ಮಾಡ್ತಾರೆ ಅಂತ. ಸೊ 111 ರನ್ ಡಿಫೆಂಡ್ ಮಾಡಿಕೊಡ್ರು ಅಂತ ಟೀಮು ಗುರು ಇದು ಅವನ ಅಜ್ಜಿ. ಅದಕ್ಕೆ ಕೇಳ್ತೀರಾ ಎಂಥ ಟೀಮು ಅಂತ. ಸೊ ನೋಡೋಣ. ನನ್ನ ಪ್ರಕಾರ ಇವತ್ತು ನನ್ನ ಪ್ರಿಡಿಕ್ಷನು ಪಂಜಾಬ್ ಕಿಂಗ್ಸ್ ಗೆಲ್ತಾರೆ ಅಂತ 2-2 ಈ ಸೀಸನು KKR ಅವ್ರ ಮೇಲೆ ಸಾಧಿಸ್ತಾರೆ ಅಂತ. ಬಟ್ KKR ಗೆಲ್ತು ಅಂತಂದರೆ ಪಾಯಿಂಟ್ಸ್ ಟೇಬಲಲ್ಲಿ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಅನ್ನೋದು ಇರುತ್ತೆ. ನೋಡುವ ಅದೇನಾಗುತ್ತೆ ಅಂತ. ನಿಮ್ಮ ಅನಿಸಿಕೆ ಏನು KKR ಅಥವಾ ಪಂಜಾಬ್ ಕಿಂಗ್ಸ್ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಬಾಯ್.